Yes, good morning, students. Today, I'm going to take up another very important topics in the Indian development issues of Indian economy. That is what status of irrigation. So we need to know sources of irrigation in India, and ultimately that will end up with the current status of irrigation in Indian economy. What do you mean by irrigations? We'll start with the simple questions. What exactly we mean irrigation? Of course, irrigation is the artificial application of water to soil, usually for assisting in growing crops. What is that? Irrigation is the artificial application of water to the soil, usually for assisting in growing crops. Mainly used to replace missing rainfall in periods of drought. And in addition to that, to supply essential moisture for plant growth, which include transport of essential nutrients. To leach or dilute salts in soil. See, these are the different way of interpreting the definition or meaning of this irrigation. ಇರಿಗೇಷನ್ ಸಾಮಾನ್ಯವಾಗಿರುವಂಥದ್ದು ಏನು ಅಂತಂದರೆ ಆರ್ಟಿಫಿಷಿಯಲಿ ಇಟ್ಸ್ ನಾಟ್ ಬಿಕಾಸ್ ಆಫ್ ರೈನ್ ಫಾಲ್. ನಮ್ಮಲ್ಲಿ ಮಳೆಯ ಮೂಲಕ ನೀರನ್ನು ಪಡ್ಕೊಳ್ತೇವೆ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಅಫ್ಕೋರ್ಸ್ ವಿ ಹರ್ಡ್ ಅಬೌಟ್ KRS, ಎ ನಂಬರ್ ಆಫ್ ಡ್ಯಾಮ್ಸ್, ಅಫ್ಕೋರ್ಸ್ ಬಾಕ್ರಾ, ನಂಗಲ್, ಹೀರಾಕೋಟ್, ವೈ ನಾಟ್. ದಿಸ್ ಇಸ್ ದಿ some very identifiable dams projects which supplied like together acres of land irrigation ಮಾಡಿದರು. ಅದು ಬೆಂಗಳೂರಿಗೆ ನಿಮ್ಗೆ ಗೊತ್ತಿದೆ KRS ಇಂದ ಎಷ್ಟು ನೀರು ಹೋಗ್ತದೆ ಅಂತ. ಸೊ ಲೈಕ್ ದಟ್ ಬಿಗ್ ಸಿಟೀಸ್ ಆರ್ ಪೆಡ್ ವಿತ್ ದಿಸ್ ವಾಟರ್. ಸೊ ಕ್ರಾಪ್ ಗ್ರೋಗೆ ಆರ್ಟಿಫಿಷಿಯಲ್ ಆಗಿ ನಾವು ಕೊಡ್ತಕ್ಕಂಥ ಒಂದು ನೀರಿನ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಇರಿಗೇಷನ್ ಅಂತ ಕರಿತೇವೆ. ಆ್ಯಂಡ್ ಅಗೇನ್ ದೆರ್ ಆರ್ ಲಾಟ್ ಆಫ್ ರಿಪ್ಲೇಸ್ ಮಿಸ್ಸಿಂಗ್ ರೈನ್ಫಾಲ್ ಪೀರಿಯಡ್ಸ್ ಆಫ್ ಡ್ರಾಟ್, ಅಥವಾ ಟು ಲೀಚ್ ಫಾರ್ ಡೈಲ್ಯೂಟ್ ಸಾಲ್ಟ್ಸ್ ಇನ್ ಸಾಯಿಲ್ ಇರ್ತಕ್ಕಂಥ ಸಾಲ್ಟ್ ಅನ್ನು ಮಾಡಲಿಕ್ಕೆ ಹೆಲ್ಪ್ಸ್ ಇನ್ ಕೂಲಿಂಗ್ ದಿ ಸಾಯಿಲ್ ಆ್ಯಂಡ್ ಅಟ್ಮಾಸ್ಫಿಯರ್ ಟು ಕ್ರಿಯೇಟ್ ಮೋರ್ ಫೇವರಬಲ್ ಎನ್ವೈರನ್ಮೆಂಟ್ ಫಾರ್ ಕ್ರಾಪ್ ಗ್ರೋತ್. ನೋಡಿ, ಆಸ್ ವಿ ಆರ್ ಡಿಸ್ಕಸಿಂಗ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್, ಸಾಯಿಲ್ ಒಂದೇ ರೀತಿ ಇರಲ್ಲ. ಇಟ್ ಚೇಂಜಸ್ ಬಿಕಾಸ್ ಪ್ಲೇಸ್ ಟು ಪ್ಲೇಸ್ ದರ್ ಈಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಸಾಯಿಲ್ಸ್. ನಾನು ಸಾಯಿಲ್ ಬಗ್ಗೆ ಮತ್ತೆ ದೊಡ್ಡ ಮಾತುಗಳನ್ನು ಇಲ್ಲಿ ಆಡಲಿಕ್ಕೆ ಹೋಗೋದಿಲ್ಲ. ಹಲವಾರು 3-4 ರೀತಿಯ ಟೈಪ್ನಲ್ಲಿ ಬ್ರಾಡ್ಲಿ ಸಾಯಿಲ್ ಇರ್ತದೆ. ಸೊ ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್, ಹೀಗೆ ದರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಸಾಯಿಲ್ಸ್, ದಟ್ ಈಸ್ ಆಲ್. ಸೊ ಸಾಯಿಲನ್ನು ಒಂದು ಏರಿಯಾದಲ್ಲಿ ನೀರಿದ್ದರೆ ಮಾತ್ರ ಅದು ಕೂಲ್ ಆಗಿರ್ತದೆ. ದಟ್ ಈಸ್ ಅ ಥಿಂಗ್. Supplements the supply of water received from precipitation and other types of atmospheric water, flood waters and groundwater. So different type of things, that is what considered. So before going to take up the sources of irrigation, I need to clearly give the meaning of this water even detail. ಇನ್ನು ಸ್ವಲ್ಪ ಹೆಚ್ಚು ಹೇಳಬೇಕು ಅಂತ ನನಗೆ ಅನಿಸ್ತದೆ. ಇರಿಗೇಷನ್ ಇದ್ದರೆ, ಯಾಕಂದ್ರೆ ನಾನು ಸ್ಟೇಟಸ್ ಆಫ್ ಇರಿಗೇಷನ್ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇನೆ. ಒಂದು ಪ್ರದೇಶದ ಅಭಿವೃದ್ಧಿ, ನನಗಾಗಲೇ ಹೇಳಿದೆ, ಅಗ್ರಿಕಲ್ಚರಿಗೆ ಪ್ರಾಮುಖ್ಯವಾಗಿ ಇರಿಗೇಷನ್ ಅನ್ನುವ ಶಬ್ದವನ್ನು ಅತಿ ಹೆಚ್ಚು ರೀತಿಯಲ್ಲಿ ಬಳಸಲಿಕ್ಕಾಗ್ತದೆ. ಯಾಕೆಂದರೆ ಭೂಮಿಯಲ್ಲಿ ಬೆಳೆಯನ್ನು ಬೆಳೀಲಿಕ್ಕೆ ಪೂರಕವಾಗಿರತಕ್ಕಂಥ ವಾಟರನ್ನು, ನೀರನ್ನು ಪೂರೈಸುವಂಥ ಕೆಲಸವನ್ನು ನಾವು ಇಂಥ ಇರಿಗೇಷನ್ ಮೂಲಕ ಮಾಡ್ತಾ ಇರ್ತೇವೆ. ಇರಿಗೇಷನ್ ಕ್ರಮ ತಗೊಳ್ಳೋದು ಮೂಲಕ ಮಾಡ್ತಾ ಇರ್ತೇವೆ. ಸೊ ಫ್ರಾಮ್ ದ್ಯಾಟ್ ಆ್ಯಂಗಲ್, ಇರಿಗೇಷನ್ ಇದ್ದಾಗ ಒಂದು ಪ್ರದೇಶದ ಅಭಿವೃದ್ಧಿ, ಆರ್ಥಿಕ ಚಟುವಟಿಕೆಗಳು ಸುಸೂತ್ರವಾಗಿ ನಡ್ಕೊಂಡು ಹೋಗ್ತವೆ. ಅದು ಕೃಷಿಯೇ ಆಗಿರಬಹುದು ಅಥವಾ ಇನ್ನಿತರೆ ಆ್ಯಕ್ಟಿವಿಟಿಗಳೇ ಆಗ್ಬೋದು. ಸೊ ವೆನ್ ಎವರ್ ದೆರ್ ಈಸ್ ವಾಟರ್ ಸಪ್ಲೈ, ಪ್ರಾಪರ್ ವಾಟರ್ ಸಪ್ಲೈ, ದೆನ್ ಅಫ್ಕೋರ್ಸ್ ಅಲಾಂಗ್ ವಿತ್ ದಿ ಅಗ್ರಿಕಲ್ಚರ್ ಸೆಕ್ಟರ್ ವಿ ಮೇ ಎಕ್ಸ್ಪೆಕ್ಟ್ ಗ್ರೋತ್ ಆಫ್ industry, service, other all sectors. Okay, but agriculture needs huge
ವಾಟರ್. ಸೊ ಇರಿಗೇಷನ್ಸ್ ಅನ್ನೋದನ್ನು ನಾವು ಅದಕ್ಕಾಗಿ ಆದಷ್ಟು ಕೃಷಿಗೆ ರಿಸ್ಟ್ರಿಕ್ಟ್ ಮಾಡಿಕೊಂಡು ಯೋಚನೆ ಮಾಡ್ತಾ ಹೋಗ್ತೇವೆ. ಸೊ ಫ್ರಮ್ ದ್ಯಾಟ್ ಆ್ಯಂಗಲ್ ಇಫ್ ಯು ಸಿ ಕರ್ನಾಟಕವನ್ನು ತಗೊಂಡ್ರೆ KRS ಆದ ನಂತರ KRSನ ಸುತ್ತಮುತ್ತಲಿನ ಪ್ರದೇಶಗಳು ಕೃಷಿಯನ್ನೊಂದು ಅವಲಂಬಿತವಾಗಿರ್ತಕ್ಕಂಥ ಉದ್ಯೋಗವಾಗಿ ಮಾಡ್ಕೊಳ್ಳಿಕ್ಕಾಯಿತು. ಅದರ್ವೈಸ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ನೀರಿನ ಪೂರೈಕೆ ಇರಲಿಲ್ಲ. ಹೀರಾಕುಡ್, ಬಾಕ್ರಾನಂಗಲ್ ನಿಮ್ಗೆ ಗೊತ್ತಿದೆ, ದೊಡ್ಡ ದೊಡ್ಡ ಡ್ಯಾಮ್ ಪ್ರಾಜೆಕ್ಟ್ಸ್ಗಳು. ಸುತ್ತಮುತ್ತಲಿನ ಏರಿಯಾದ ರೈತರು ಇವತ್ತು 4 ಬೆಳೆಗಳನ್ನು ಪಡ್ಕೊಳ್ತಾರೆ, ಶ್ರೀಮಂತರಾಗಿದ್ದಾರೆ. ಉದಾಹರಣೆಗಾಗಿ ಪಂಜಾಬ್ನಂಥ ಏರಿಯಾದಲ್ಲಿ ಇವತ್ತು ಶ್ರೀಮಂತಿಗೆ ಇದೆ ಅಂತಂದರೆ ಅದು ಡ್ಯಾಮಿನ ಹಿನ್ನೆಲೆಯಲ್ಲಿ ಆಗಿರತಕ್ಕಂಥದ್ದು. ನೀರಾವರಿ ನಿಮ್ಗೆ ಗೊತ್ತಿದೆ, ಅಲ್ಲಿ 2 ದೊಡ್ಡ ನದಿಗಳು, ದೊಡ್ಡದು ಅಂತಂದರೆ ಗಂಗಾ ಯಮುನಾ ಏನಿದೆ ಅದನ್ನು ಪೆರನಿಯಲ್ ಸೋರ್ಸಸ್ ಅಂತ ಕರೀತೇವೆ. ಎಲ್ಲ 24 ದಿನದ 24 ಗಂಟೆ, ಅದಕ್ಕಿಂತ ಆಲ್ ಸೀಸನ್ 4 ಸೀಸನ್ಸನ್ನು ಮಾಡಿದ್ರೆ ಅಥವಾ 3 ಸೀಸನ್ ನೀವು ಮಾಡ್ತೀರ ಅಂತಂದ್ರೂ ಕೂಡ ಎಲ್ಲ ಸೀಸನ್ಗಳು ಕೂಡ ಅದೇನಾಗ್ತದೆ ಪೆರನಿಯಲ್ ಸೋರ್ಸಸ್. ಎಲ್ಲ ಟೈಮಿಗೆ ಹಿಮಾಲಯದಿಂದ ಬರೋದ್ರಿಂದ ಮಳೆಗಾಲದಲ್ಲಿ ಮಳೆ ನಿಮ್ಗೆ ಗೊತ್ತಿದೆ, ದಟ್ ಈಸ್ ವಾಟ್ ದಿ ವೇ ಇನ್ ವಿಚ್. ಚಳಿಗಾಲ ಬಂದರೆ ಹಿಮದ ಇದರಿಂದ ಇರುವಂಥ ನೀರು ಅದು ಬರ್ತದೆ. ಬೇಸಿಗೆಯಲ್ಲಂತೂ ಹಿಮ ಕರಗಿ ಬರ್ತದೆ, ನಿಮ್ಗೆ ಗೊತ್ತಿದೆ. ಸೊ ಆಲ್ ತ್ರೀ ಆರ್ 4 ಆಟಮ್ ಅಂತ 4 ಸೀಸನ್ಸ್ 3-4 ಎಲ್ಲ ಟೈಮಿಗೂ ನೀರು, ಗಂಗೆಯಲ್ಲಿ ನೀರು ಇರುತ್ತದೆ, ಯಮುನೆಯಲ್ಲಿ ನೀರು ಇರ್ತದೆ. ಯಾಕಂದರೆ ದೇ ಆರ್ ಆಲ್ ಬೇಸಿರೋ ಹಿಮಾಲಯ. ಆದ್ದರಿಂದ 24 ಗಂಟೆ 24 ಎಲ್ಲ ಸೀಸನ್ ಕೂಡ ನೀರು ಸಿಗ್ತದೆ. ಒಂದು 4 ಬೆಳೆಯನ್ನು ವರ್ಷಕ್ಕೆ 3 ತಿಂಗಳಿಗೆ ಒಂದು ಬೆಳೆಯನ್ನು ತಗೊಳ್ತಾರೆ. ಬೇರೆ ಬೇರೆ ರೀತಿಯ ಬೆಳೆಗಳನ್ನು ತಗೊಳ್ತಾರೆ, ಮಿಕ್ಸರ್ ಕ್ರಾಪ್ಸ್ ಇರ್ಬೋದು. ಸೊ ದೇ ಆರ್ ಬಿಕಮ್ ರಿಚ್ ಬಿಕಾಸ್ ಆಫ್ ಇರಿಗೇಷನ್ ಫೆಸಿಲಿಟೀಸ್, ದೇ ಆರ್ ರಿಚ್. ಸೊ ಅದರಿಂದ ಆರ್ಥಿಕ ಪರ್ಟಿಕ್ಯುಲರ್ ಕೃಷಿಗಂತೂ ಕೂಡ ದಿಸ್ ಇರಿಗೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಐ ವಿಲ್ ಕಮ್ ಬ್ಯಾಕ್ ಟು ದಿ ಸೋರ್ಸಸ್ ಆಫ್ ಇರಿಗೇಷನ್. ಮೊದಲನೇದು ಕ್ಯಾನಲ್ ಇರಿಗೇಷನ್. ನಾನು ಈಗಾಗಲೇ ಹೇಳಿದಾಗ ಡ್ಯಾಮ್ಗಳನ್ನು ಕಟ್ಟೋದ್ರ ಮೂಲಕ, ಕಾಲುವೆಗಳ ಮೂಲಕ ನೀರನ್ನು ಹರಿಸಲಿಕ್ಕೆ ಆಗ್ತದೆ. ನೀವು ಕರ್ನಾಟಕದಾದ್ಯಂತ ತಿರುಗಿದ್ರೆ ನಿಮ್ಗೆ ಹಲವಾರು ಡ್ಯಾಮ್ಗಳು ಸಿಗ್ತದೆ. ಸೊ ಅದರಿಂದ ಕ್ಯಾನಲ್ ಮೂಲಕ ಅಕೌಂಟಿಂಗ್ 30% ಆಫ್ ನೆಟ್ ಇರಿಗೇಟೆಡ್ ಏರಿಯಾ, ಯಾವುದನ್ನು ನಾವು ನೀರಾವರಿ ಹೊಂದಿರತಕ್ಕಂಥ ಅಗ್ರಿಕಲ್ಚರ್ ಏರಿಯಾ ಅಂತ ಕರಿತೀವಿ, ಅದರಲ್ಲಿ 30% ಕ್ಯಾನಲ್ ಇರಿಗೇಷನ್ಗೆ ಆಗ್ತಾಯಿದೆ. ಕ್ಯಾನಲ್ ಇರಿಗೇಷನ್ ಎಕ್ಸ್ಟೆನ್ಸಿವ್ ಪ್ಲೇನ್ಸ್, ಸ್ವಲ್ಪ ಪ್ಲೇನ್ ಏರಿಯಾದಲ್ಲಿ ಹೆಚ್ಚು ಇದು ಉಪಯೋಗಕ್ಕೆ ಬರ್ತದೆ. ಯಾಕಂದರೆ ನೀವು ಅದನ್ನು ಎಲ್ಲ ಕಡೆಗೂ ಅದನ್ನೇ ಕಾಣ್ಬೋದು. ತುಂಬ ಪ್ಲೇನ್ ಏರಿಯಾದಲ್ಲಿ ಮಾತ್ರ ಈ ಕ್ಯಾನಲ್ ಇರಿಗೇಷನ್ಸ್, ಯಾಕಂದರೆ ಅದು ನೀರು ಫ್ಲೋಗೆ ಎಲ್ಲ ಅವಕಾಶ ಮಾಡಿಕೊಡೋದ್ರಿಂದ. ಡ್ರೈನ್ಡ್ ಬೈ ವೆಲ್ ಡಿಸ್ಟ್ರಿಬ್ಯೂಟೆಡ್ ಪೆರಿನಿಯಲ್ ರಿವರ್ಸ್, ಈಗಲೇ ಹೇಳಿದಾಗೆ ನಾನು ಪೆರಿನಿಯಲ್ ಸರ್ವಿಸ್ ರಿವರ್ಸಲ್ಲಿ ಬರ್ತದೆ. ನಾರ್ಥರ್ನ್ ಪ್ಲೇನ್ಸ್, ಕೋಸ್ಟಲ್ ಪ್ಲೇನ್ಸ್, ಡೆಲ್ಟಾಸ್ ಆ್ಯಂಡ್ ಬ್ರಾಡ್ ವ್ಯಾಲೀಸ್ ಆಫ್ ದಿ ಪೆನಿನ್ಸುಲಾ. ಇನಂಡೇಷನ್ ಕ್ಯಾನಲ್ಸ್ ಟೇಕ್ ಔಟ್ ವಿತೌಟ್ ಕನ್ಸ್ಟ್ರಕ್ಟಿಂಗ್ ಡ್ಯಾಮ್ಸ್ ಆರ್ ಬಂಡ್ಸ್. ನೋಡಿ, ಕೆಲ ಕಡೆ ಇಲ್ಲಿ ಕೇವಲ ನೀವು ಮಲೆನಾಡಿನ ಕೆಲ ಪ್ರದೇಶಗಳಲ್ಲಿ ನಮ್ಮಲ್ಲಿ ಹೋದರೆ ನಿಮಗೆ ಗೋಚರಿಸ್ತದೆ. ನಿಮ್ಮ ಮಲೆನಾಡಿನ ಪ್ರದೇಶದಲ್ಲಿ ಝರಿಯಿಂದ ನೀರು ಬರ್ತಾ ಇರ್ತದೆ. ನೀರು ಕೆಲವೊಮ್ಮೆ ಈ 20 ಎಲ್ಲ ಸೀಸನಲ್ಲೂ ಬರುತ್ತದೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ದೊಡ್ಡ ಡ್ಯಾಮ್ ಕಟ್ಟಬೇಕಂತ ಅಗತ್ಯ ಇಲ್ಲ. ಆ ಹರಿಯುವ ನೀರಿಗೆ ಒಂದು ಸಣ್ಣ ಒಂದು ಸಣ್ಣ ಕಾಲುವೆ ಥರ ಮಾಡ್ಕೊಂಡು ಹೋಗ್ಬಿಟ್ರೆ ಆಯಿತು. ಮಲೆನಾಡಿನಲ್ಲಿ ಇದನ್ನು ತುಂಬ ಜಾಸ್ತಿ ಕಾಣ್ಬೋದು. ಹಾಗೆ ಅಲ್ಲೂ ಕೂಡ ಈ ಘಟ್ಟದ ಪ್ರದೇಶದಲ್ಲಿ, ಏನು ಹಿಮಾಲಯದ ಘಟ್ಟದ ಪ್ರದೇಶದಲ್ಲಿ ಇಂಥ ಕಡೆಗೆಲ್ಲ ಈ ಥರ ಕೃಷಿ ಮಾಡಬೇಕಾದ್ರೆ ಒಂದು ಸಣ್ಣ ಇದು ಮಾಡಿ, ಎಲ್ಲೂ ಡ್ಯಾಮ್ ಏನು ದೊಡ್ಡ ಕಟ್ಟೋದಿಲ್ಲ, ಆ ಥರದಲ್ಲೂ ಕೂಡ ಸಣ್ಣ ಇದಕ್ಕೂ ಕೂಡ ಮಾಡ್ತಾರೆ. ಗೆಟ್ ವಾಟರ್ ಸ್ಟ್ರೀಮ್ ಇಸ್ ಫ್ಲಡ್ಡೆಡ್. ಕೆಲವೊಮ್ಮೆ ಈಗ ನಾವು ನಮ್ಮ ಉತ್ತರ ಕರ್ನಾಟಕದ ಭಾಗ, ಧಾರವಾಡ, ಹುಬ್ಬಳ್ಳಿ ಅಥವಾ ಆಚೆಗೆ ಬಿಜಾಪುರ ಇದನ್ನು ನೋಡಿದ್ರೆ ಅಲ್ಲಿ ಮತ್ತೊಂದು ರೀತಿಯ ವಿಶೇಷತೆ ಇದೆ. ಯಾಕಂದರೆ ನೀರು ಬಂದಾಗ ಶೇಖರಣೆ ಮಾಡಿ ಇಟ್ಕೋಬೋದು. ದೇ ಆರ್ ಗೋಯಿಂಗ್ ಟು ಫ್ಲಡ್ ಅಥವಾ ಇಂಥದ್ದು ಯಾವುದೇ ಫ್ಲಡ್ ಬಂದಾಗ ತುಂಬ ಜಾಸ್ತಿ ಬರ್ತದೆ, ಇಲ್ಲ ಅಂತಂದ್ರೆ. ಬಟ್ ವಾಟರ್ಸ್ ಮಳೆಗಾಲದಲ್ಲಿ ಒಂದು ಸಲ ಬಂದಾಗ ದೊಡ್ಡ ಕೆರೆಗಳು ತುಂಬಿರ್ತವೆ. ದಟ್ ಈಸ್ ವಾಟ್ ದಿ ವಾಟರ್ ನಿಲ್ಲಿಸ್ಕೊಳ್ತಕ್ಕಂಥದ್ದು. ಆ್ಯಂಡ್ ಹ್ಯಾವ್ ಎ ಲಿಮಿಟೆಡ್ ವ್ಯಾಲಿಡಿಟಿ. ದಟ್ ಈಸ್ ಆಲ್. ದ ಪೋಸ್ಟ್ ಇಂಡಿಪೆಂಡೆನ್ಸ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ನೋಡಿ ಎಷ್ಟು ಬಂದಿವೆ ಅನ್ನೋದನ್ನು ಒಂದು ಬ್ರೀಫ್ ಹಿಸ್ಟ್ರಿಯನ್ನು ಕೊಡ್ತೇವೆ ನಿಮಗೆ. ಎಕ್ಸಾಂಪಲ್ ಬಾಕ್ರಾನಂಗಲ್, ಯಾರು ಹೇಳಿದೆ, ಬಾಕ್ರಾನಂಗಲ್ ಇಟ್ ಇಸ್ ಇನ್ ಪಂಜಾಬ್, ನಾನು ಹೇಳಿದ್ದೇನೆ. ದಾಮೋದರ್ ವ್ಯಾಲಿ, ಘರ್ಗಾಂಡ್ ಆ್ಯಂಡ್ ವೆಸ್ಟ್ ಬೆಂಗಾಲ್ದಲ್ಲಿದೆ ದೊಡ್ಡ ಪ್ರಾಜೆಕ್ಟು. ಆ್ಯಂಡ್ ದಿ ನಾಗಾರ್ಜುನ ಸಾಗರ ಕೇಳಿರ್ತೀರಾ, ಕರ್ನಾಟಕ ಪ್ರಾಜೆಕ್ಟ್ಸ್. ಪಂಜಾಬ್ ಮತ್ತೊಂದಿದೆ, ಹರಿಯಾಣ, ವೆಸ್ಟರ್ನ್ ಉತ್ತರ ಪ್ರದೇಶ್, ಆಸ್ಸಾಂ, ವೆಸ್ಟ್ ಬೆಂಗಾಲ್, ಕೋಸ್ಟಲ್ ಒರಿಸ್ಸಾ, ಆಂಧ್ರ ಪ್ರದೇಶ, ಹೀಗೆ ನಾನು ಹಲವಾರು, ನಾಗಾರ್ಜುನ ಸಾಗರ, KRS. ಸೊ ಎಲ್ಲೂ ಕಡೆಗೂ ಕೂಡ ಸಾಕಷ್ಟು ಏನಾಗಿದೆ, ಹೊಸ ಡ್ಯಾಮ್ಗಳು ಬಂದಿವೆ. ಅದರ ಮೂಲಕ ಇರಿಗೇಷನನ್ನು ಮಾಡಲಿಕ್ಕಾಗಿದೆ. ಸೊ ದಿಸ್ ಇಸ್ ದ ಫಸ್ಟ್ ಸೋರ್ಸ್. ಆ್ಯಂಡ್ ಸೆಕೆಂಡ್ ಸೋರ್ಸಸ್ ಈಸ್ ನೋಡಿ, ಇಲ್ಲಿ
ಕೆಲ ಮಲ್ಟಿಪರ್ಪಸ್ ವಾಟರ್ಗಳನ್ನು ಹೇಗೆ ಇಟ್ಕೊಳ್ಬೋದು ಅನ್ನೋದನ್ನು ಕೂಡ ಬ್ರೀಫಾಗಿ ಹೇಳ್ತಾ ಹೋಗ್ತೇನೆ. ಯಾಕಂದರೆ ಸೋರ್ಸ್ ಬಗ್ಗೆ ತುಂಬ ಹೇಳಲಿಕ್ಕೆ ನನಗೇನಿಲ್ಲ, ಸ್ಟೇಟಸ್ ಬಗ್ಗೆ ನಾನು ಹೇಳಬೇಕು. ಸೊ ಇರಿಗೇಷನ್ಸ್ ಹೇಗೆ ಸೋರ್ಸನ್ನು ಪಡ್ಕೊಳ್ತಾರೆ ಅನ್ನೋದನ್ನು ಸ್ವಲ್ಪ ಹೇಳಿ. ಇರಿಗೇಷನ್ ಸ್ಕೀಮ್ಸ್ ಇದೆ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ಸ್ಗೆ. ರಿವರ್ ವ್ಯಾಲಿ ಪ್ರಾಜೆಕ್ಟ್ ಸರ್ವಿಂಗ್ ಎ ನಂಬರ್ ಆಫ್ ಪರ್ಪಸ್ ಆಲ್ ಅಟ್ ಒನ್ಸ್. ನೋಡಿ, ರಿವರ್ ವ್ಯಾಲಿ ಪ್ರಾಜೆಕ್ಟ್ ಸರ್ವಿಂಗ್ ಎಸ್ ನಂಬರ್ ಆಫ್ ಮಲ್ಟಿಪರ್ಪಸ್ ಪ್ರಾಜೆಕ್ಟು, ಪರ್ಪಸ್ ಆಲ್ ಅಟ್ ಒನ್ಸ್. ಒಂದು ಪ್ರಾಜೆಕ್ಟ್ನಿಂದ ಹಲವಾರು ವಿಷಯ. ಒಂದು ಸ್ಟೋರೇಜ್, ಫ್ಯೂಚರ್ ಯೂಸ್ಗೆ ನೀರನ್ನು ಸ್ಟೋರ್ ಮಾಡ್ಕೊಳ್ಳೋದು. ಸಪ್ಲೈ, ಈಗಿರ್ತಕ್ಕಂಥ ನೀರನ್ನು ಪೂರೈಕೆ ಕೊಡೋದು. ಹೈಡ್ರೋ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು. ಫ್ಲಡ್ ಕಂಟ್ರೋಲ್, ಅದು ಕೂಡ ಇದರಿಂದನೇ ಮಾಡಲಿಕ್ಕಾಗ್ತದೆ. ಇರಿಗೇಷನ್ ಸ್ಕೀಮ್, ಡ್ಯಾಮ್ ದೊಡ್ಡದು. ಸಾಯಿಲ್ ಇರೋಷನ್ ನೋಡಿ ಕಡಿಮೆ ಆಗ್ತದೆ. ಅಫಾರೆಸ್ಟೇಷನ್, ವಾಟರ್ ಫ್ಲೋ ಕಂಟ್ರೋಲ್ ಆಗ್ತದೆ. ಅದರಿಂದ ಇನ್ಲ್ಯಾಂಡ್ ನೇವಿಗೇಷನ್ ಮಾಡ್ಕೋಬೋದು, ಅದನ್ನು ಕೂಡ ಮಾಡಲಿಕ್ಕೆ. ಇನ್ಲ್ಯಾಂಡ್ ನೇವಿಗೇಷನ್ ಅಂದರೆ ಭೂಮಿಯ ಒಳಗಿನ ಅಂದರೆ ಈ ಸಮುದ್ರದಲ್ಲಿ ನಮ್ಗೆ ಗೊತ್ತಿದೆ, ನದಿಗಳು, ದೊಡ್ಡ ನದಿಗಳಿದ್ರೆ ಹೊರದೋಗುವಲ್ಲಿ ಏನಾಗ್ತದೆ, ನಾವು ಇದನ್ನು ಮಾಡ್ಕೋಬೋದು, ಏನಂದರೆ ಟ್ರಾನ್ಸ್ಪೋರ್ಟನ್ನು ಮಾಡ್ಕೋತೀವಿ. ನೋಡ್ತೀರ ನೀವು, ಶಿಪ್ಪಿನ ಮೂಲಕ ನಾವು ಇದು ಮಾಡ್ತೇವೆ. ಇಟ್ಸ್ ವೆರಿ ಚೀಪೆಸ್ಟ್ ಟ್ರಾನ್ಸ್ಪೋರ್ಟ್ ಅಫ್ಕೋರ್ಸ್. ನೆವಿಗೇಷನ್ ಮೂಲಕ ಅಂದರೆ ದೊಡ್ಡ ದೊಡ್ಡ ಡ್ಯಾಮ್ಗಳಿದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೀರು ಸಿಗ್ತದೆ, ನಾವು ಎಷ್ಟೋ ವಸ್ತುಗಳನ್ನು ಎಷ್ಟೋ ದೂರಕ್ಕೆಲ್ಲ ಸಾಗಿಸ್ಲಿಕ್ಕೆ ಆಗ್ತದೆ. ರಿಕ್ಲಮೇಷನ್ ಆಫ್ ವಾಟರ್ ಲಾಗ್ಡ್ ಲ್ಯಾಂಡ್ಸ್, ಅದನ್ನು ಮಾಡ್ಕೋಬೋದು. ಫಿಶ್ ಕಲ್ಚರ್ ಮಾಡ್ಕೋಬೋದು. ನೋಡಿ, ಇದನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಡೆವಲಪ್ಮೆಂಟ್ ಆಫ್ ರಿವರ್ ಸೈಡ್ಸ್, ರಿಕ್ರಿಯೇಷನ್ ಸ್ಪಾಟ್ಸು, ರೆಸಾರ್ಟ್ಸು, ಇದನ್ನು ಕೂಡ ಮಲ್ಟಿಪರ್ಪಸ್ ಪ್ರಾಜೆಕ್ಟಲ್ಲೇ ಮಾಡ್ಬೋದು. ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಇಷ್ಟೆಲ್ಲ ಕೆಲಸಗಳನ್ನು ಒಂದು ಇರಿಗೇಷನ್ ಮಾಡಲಿಕ್ಕೆ ಹೊರಟ್ಬಿಟ್ಟು ನಾವು ಮಾಡ್ಕೋಬೋದು. ಅಲ್ಲಿಗೆಲ್ಲ ಎಕ್ಸಾಂಪಲ್ ಕೊಡ್ತದೆ. ಮಲಪ್ರಭಾ ಇರ್ಬೋದು, ಉತ್ತರ ಉಪರ್ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು, ತಾವಾ ಪ್ರಾಜೆಕ್ಟು, ಭೀಮಾ ಪ್ರಾಜೆಕ್ಟು, ಜಯಕವಾಡಿ ಪ್ರಾಜೆಕ್ಟು, ನರ್ಮದಾ ಪ್ರಾಜೆಕ್ಟು, ಹೀಗೆ ನೋಡಿ ಎಷ್ಟೆಲ್ಲ ಪ್ರಾಜೆಕ್ಟ್ಗಳನ್ನ ನಾನು ರೆಫರೆನ್ಸ್ ಆಗಿ ತಗೊಂಡಿದ್ದೇನೆ. ನೀವು ಅದನ್ನು ನೆನಪಿಟ್ಕೋಬೇಕಾಗ್ತದೆ. ದಿಸ್ ಆಲ್. ಆ್ಯಂಡ್ ದೆನ್ ಟ್ಯಾಂಕ್ ಇರಿಗೇಷನ್, ಸೆಕೆಂಡ್ ಒನ್ ದ ಮೋಸ್ಟ್ ಇಂಪಾರ್ಟೆಂಟ್. ಅಫ್ಕೋರ್ಸ್ ಕೆನಲ್ ಇರಿಗೇಷನ್ ಆದಮೇಲೆ ಟ್ಯಾಂಕ್ ಇರಿಗೇಷನ್ ದಟ್ ಯು ಕ್ಯಾನ್ ಸಿ ಇಟ್ ಈಸ್ ಪ್ರಾಕ್ಟೀಸ್ ಇನ್ ಡೆಕ್ಕನ್ ಆ್ಯಂಡ್ ಸೌತ್ ಇಂಡಿಯಾ. ಇದರೊಳಗಡೆ ಅತಿ ಹೆಚ್ಚು ಇದರ ಪ್ರಾಕ್ಟೀಸ್ ಇದೆ. ಬಿಕಾಸ್ ರಾಕಿ ಲ್ಯಾಂಡ್ ಆ್ಯಂಡ್ ಸಾಯಿಲ್ ನೋನ್ಸ್ ಫಾರ್ ಅಸ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ಸ್ ದೇ ಆರ್ ಗೋಯಿಂಗ್ ಫಾರ್ ಟ್ಯಾಂಕ್ ಇರಿಗೇಷನ್. ನನಗಾಗಲೇ ಹೇಳಿದೆ, ಅಲ್ಲಿ ಈಗ ಕೆರೆ ಥರ ಮಾಡ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ಕೆರೆಯಲ್ಲಿ ನೀರು ಇಟ್ಕೋತಕ್ಕಂಥದ್ದು ಟ್ಯಾಂಕ್ ಇರಿಗೇಷನ್. ಅಥವಾ ದೊಡ್ಡ ರೈನ್ ವಾಟರ್ ಕೆನಾಟ್ ಸಿಂಕ್ ಇನ್ ಟು ಗ್ರೌಂಡ್ ಅಂತ ಈಗಾಗಲೇ ಹೇಳಿದೆ ನಿಮಗೆ. ಡಿಗ್ಗಿಂಗ್ ವೆಲ್ಸ್ ಡಿಫಿಕಲ್ಟ್. ಇಂಥ ಪ್ರದೇಶದಲ್ಲಿ ಏನಾಗ್ತದೆ ಅಂದರೆ ಅದೇ ಪಾತ್ರೆಯಲ್ಲಿ ನೀರನ್ನು ಹಿಡಿದಿಟ್ಟಾಗೆ. ಸೊ ದಟ್ ಈಸ್ ಅ ವೇ ಇನ್ ವಿಚ್ ದೇ ಆರ್ ಗೋಯಿಂಗ್ ಟು ಡೂ ಟ್ಯಾಂಕ್ ಇರಿಗೇಷನ್ಸ್. ಡಿಗ್ಗಿಂಗ್ ಕೆನಲ್ಸ್ ಡಿಫಿಕಲ್ಟ್ಸ್ ಆ್ಯಂಡ್ ಎಕ್ಸ್ಪೆನ್ಸಿವ್. ಕೆನಲ್ಸನ್ನು ಅಲ್ಲಿ ನಾವು ಇದು ಮಾಡ್ಕೊಳ್ಳೋದು ಕಷ್ಟ ಮತ್ತು ತುಂಬ ಎಕ್ಸ್ಪೆನ್ಸಿವ್. ಡ್ರಾಬ್ಯಾಕ್ಸ್, ಕವರ್ ಲಾರ್ಜ್ ಏರಿಯಾಸ್. ನಾನು ಈಗಾಗಲೇ ಹೇಳಿದಾಗೆ ಅದು ಎವಾಪರೇಷನ್ ಆಗುವ ಸಾಧ್ಯತೆಗಳು ಇರ್ತದೆ. ದರ್ ಇಸ್ ಅ ಪ್ರಾಬ್ಲಮ್. ನೋಟ್ ಪೆರಿನಿಯಲ್ ಸಪ್ಲೈ ಆಫ್ ವಾಟರ್. ಯಾವಾಗಲೂ ಕೂಡ ಅದಕ್ಕೆ ವಾಟರ್ ಬರೋದಿಲ್ಲ, ಒಂದು ಸಮಸ್ಯೆಗಳು ಇದೆ. ದೊಡ್ಡ ಕೆರೆಗಳನ್ನು ಮಾಡಿರ್ತಾರೆ. ನೆನಪಿಟ್ಕೊಳ್ಳಿ ನೀವು. ಉದಾಹರಣೆಗಳನ್ನು ನಮ್ಮ ಕರ್ನಾಟಕದಲ್ಲಿ ಕೊಡ್ತದೆ. ಡೆಕ್ಕನ್ ಪ್ಲೇಟಿಯೋದಲ್ಲಿ ಇದೆ ಅಂತ ಅವರು ಹೇಳಿದ್ದಾರೆ. ಸೊ ಕರ್ನಾಟಕ ಇಸ್ ಆಲ್ಸೋ ಆನ್ ದಿ ಸೇಮ್ ಪಾರ್ಟ್. ಇಲ್ಲಿ ನೀವು ನೋಡಿದರೆ ದೊಡ್ಡ ಕೆರೆಗಳು, ದೊಡ್ಡ ಕೆರೆಗಳಲ್ಲಿ ನೀರುಗಳು ಯಾವಾಗ ಬರ್ತವೆ, ಅದಕ್ಕೇನು ಪೆರಿನಿಯಲ್ ಸೋರ್ಸಸ್ ಇಲ್ಲ, ಯಾವಾಗಲೂ ನೀರುಗಳು ಬರ್ತಕ್ಕಂಥದ್ದಲ್ಲ. ಮಳೆಗಾಲದಲ್ಲಿ ನೀರು ಶೇಖರಣೆಯಾಗಿ ಅಲ್ಲಿ ನಿಲ್ಲುತ್ತದೆ. ದಟ್ ಈಸ್ ವಾಟ್ ದಿ ವೇ ಇನ್ ವಿಚ್ ದಟ್ಸ್ ಟೈಪ್ ಆಫ್ ಟ್ಯಾಂಕ್ಸ್ ದಟ್ ಯು ಕ್ಯಾನ್ ಫೈಂಡ್. ಸೊ ಅದು ತುಂಬ ಈ ನಮ್ಮಲ್ಲಿ ಕಾಣ್ತಕ್ಕಂಥ ಸಣ್ಣ ವಾಟರ್ ಟ್ಯಾಂಕ್ ಅಲ್ಲ, ಅದು ಒಂದೊಂದು ತುಂಬಿದೆ ಅಂದರೆ ಸೊ ಅದು ಮತ್ತು ಒಂದು ವರ್ಷಕ್ಕೆ ಸಾಕಾಗುವಷ್ಟು ನೀರಲ್ಲಿ ಇರ್ತದೆ. ನೆಕ್ಸ್ಟ್ ಇಸ್ ವೆಲ್ ಇರಿಗೇಷನ್. ನಿಮ್ಗೆ ಗೊತ್ತಿರುವ ಹಾಗೆ ವಾಟರ್ obtained from subsoil lifted by suitable devices. ಗೊತ್ತಿದೆ ನಿಮಗೆ, ಪಂಪ್ ಸೆಟ್ ಮೂಲಕ ಅದನ್ನು ತೆಗೀತಾರೆ. ದೆನ್ ಮ್ಯಾನ್ಯುವಲ್ ಆರ್ ಎನಿಮಲ್ ಲೇಬರ್ ಪಂಪ್ ಸೆಟ್ಸ್. ಇದು ಇವಾಗ ನಮ್ಮಲ್ಲಿ ತುಂಬ ಕಾಣೋದಿಲ್ಲ. ನಾವು ಈಗ 50ರ ದಶಕದಲ್ಲಿ 60ರ ದಶಕದಲ್ಲಿ ಇದೆಲ್ಲ ತುಂಬ ಜಾಸ್ತಿ ಇತ್ತು. ಯಾಕಂದರೆ ಕೃಷಿಕರು ನೀರನ್ನು ಬೇಕು ಅಂತಾದಾಗ ಈ ಥರ ರೀತಿಯಲ್ಲಿ ನೀರನ್ನು ಇದು ಬಾವಿಯಿಂದ ತೆಗಿತಕ್ಕಂಥ ವ್ಯವಸ್ಥೆ ಇತ್ತು. ಎನಿಮಲ್ ಉಪಯೋಗಿಸ್ಕೊಂಡು ಅಥವಾ ಮನುಷ್ಯರೇ ಮ್ಯಾನ್ಯುವಲ್ ಆಗಿ ಸೇರಿ ನೀರು ತೆಗಿತಕ್ಕಂಥ ಕೆಲಸ ಎಲ್ಲ ಇತ್ತು. ಬಟ್ ಟುಡೇ ಇಟ್ಸ್ ಅ ಪಂಪಿಂಗ್ ಇದು ಬಂದಿದೆ. ನೋಡಿ 30 ಮಿಲಿಯನ್ ಎಕರೆಸ್ ಅಷ್ಟು ನೋಡಿ ಟೋಟಲ್ ಇರಿಗೇಟೆಡ್ ಲ್ಯಾಂಡ್ನಲ್ಲಿ ಸದ್ಯ 55%ಕ್ಕಿಂತ ಹೆಚ್ಚು ಇಂಥ ವೆಲ್ ಇರಿಗೇಷನ್ ಇದೆ. ಅಂದರೆ ನಮ್ಮಲ್ಲಿ ಟ್ಯೂಬ್ವೆಲ್ ಕೂಡ ಬಂದಿದೆ. ನಿಮ್ಗೆ ಗೊತ್ತಿದೆ, ಎಲ್ಲಿ ನೀರು ಹಿಡಿದ್ರೆ ಟ್ಯೂಬ್ವೆಲ್ ಮೂಲಕ ನೀರುಗಳನ್ನು ಪಡ್ಕೊತಕ್ಕಂಥದ್ದು. ಕಾಮನ್ ಇನ್ ಎಲವಾಯಲ್ ಪ್ಲೈನ್ ಏರಿಯಾ. ಎಲವಾಯಲ್ ಅಂತಕ್ಕಂಥ ಒಂದು ಸಾಯಿಲ್ ಕ್ಯಾಟಗರಿ ಇದೆ. ಆ ಏರಿಯಾದಲ್ಲಿ ಅದು ಏನಾಗಿದೆ, ಪ್ಲೈನ್ ಏರಿಯಾ ಇದ್ದಿರ್ತದೆ, ಅಲ್ಲಿ ಇಂಥ ವೆಲ್ ಇರಿಗೇಷನ್ನ ಕಾಣ್ಬೋದು. ವಾಟರ್ ಟೇಬಲ್ಸ್ ಇಸ್ ಫೇರ್ಲಿ ಹೈ ಇರ್ತದೆ, ನೋ ಪ್ರಾಬ್ಲಮ್ಮು. ಸಾಫ್ಟ್ ನೇಚರ್ ಆಫ್ ದಿ ಸಾಯಿಲ್ ವೆಲ್ಸ್ ಈಸಿ ಟು ಡಿಗ್. ಇದು ಎಲ್ಲೆಲ್ಲಿ ಭೂಮಿಯಲ್ಲಿ ಬಾವಿಯನ್ನು ತೆಗೀಲಿಕ್ಕೆ ಈಸಿ ಇದೆಯೋ ಅಲ್ಲೆಲ್ಲ ವಾಟರ್ ವೆಲ್ ಇರಿಗೇಷನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಲ್ಡ್ ಆಫ್ ಕ್ರಾಪ್ಸ್ ಈಸ್ ರಿವಾರ್ಡಿಂಗ್.
ಉತ್ತಮವಾಗಿರ್ತಕ್ಕಂಥ ಈಲ್ಡ್ ಕೂಡ ಡಗ್ ವೆಲ್ಸ್ ಟು ಟ್ಯೂಬ್ ವೆಲ್ಸ್ ನೋಡಿ, ಟ್ಯೂಬ್ ವೆಲ್ಸ್ ಬಂತು. ಅದು ಪಂಜಾಬ್, ಉತ್ತರ ಪ್ರದೇಶ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಇವನ್ ಕರ್ನಾಟಕದ ನಾರ್ತ್ ಕರ್ನಾಟಕದ ಭಾಗದಲ್ಲೂ ಕೂಡ ನೀವು ತುಂಬ ವೆಲ್ ಇರಿಗೇಷನನ್ನು ಕಾಣಬಹುದು. ಟ್ಯೂಬ್ ವೆಲ್ಸ್ಗಳು ಕೂಡ ಇದೆ. ಸೊ ದಿಸ್ ಇಸ್ ವಾಟ್ ದ ಥಿಂಗ್ಸ್ ದಟ್ ಐ ಈಸ್ ಟು ಎಕ್ಸ್ಪ್ಲೇನ್. ಯಾವುದು ಹೆಚ್ಚು ಕೊಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ಬ್ರೀಫಾಗಿ ಹೇಳಬೇಕು. ಸೋರ್ಸಸ್ ವೈಸ್ ಕ್ರಿಯೇಟೆಡ್, ಯುಟಿಲೈಸ್ಡ್ ಆ್ಯಂಡ್ ಅಲ್ಟಿಮೇಟ್ ಇರಿಗೇಷನ್ ಪೊಟೆನ್ಷಿಯಲ್ಸ್ ನೆನಪಿಟ್ಕೊಳ್ಳಿ. ಅಟ್ ದಿ ಟೈಮ್ ಆಫ್ ಇಂಡಿಪೆಂಡೆನ್ಸ್ ಮತ್ತು 2007ರಿಂದ 2012ರವರೆಗಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳ್ತೇನೆ ನಿಮಗೆ. ಮೇಜರ್ ಆ್ಯಂಡ್ ಮೀಡಿಯಮ್ ಸರ್ಫೇಸ್ ವಾಟರ್ 9 ಹಾಗೆ ಇತ್ತದು 9.7%. ಕ್ರಿಯೇಟೆಡ್ 47.97 ಇನ್ ದೀಸ್ ಲಾಂಗ್ ಪೀರಿಯಡ್. ಸೊ ಯುಟಿಲೈಸ್ 34. ಒಟ್ಟರ ಅವಕಾಶ ಇರತಕ್ಕಂಥ ಇದನ್ನು ಉಪಯೋಗಿಸಿಕೊಂಡು 34.95, ಟೋಟಲ್ ಇಟ್ಸ್ 58.5 ಮಿಲಿಯನ್ ಹೆಕ್ಟರ್ಸಲ್ಲಿದೆ. ಅಷ್ಟು ಭೂಮಿಗೆ ಇವತ್ತು ಏನಾಗಿದೆ ಇರಿಗೇಷನ್ನ ಮಾಡಲಾಗಿದೆ. ಮೈನರ್ ಸರ್ಫೇಸ್ ವಾಟರ್ ಇಟ್ ಈಸ್ 6.4 ಮಿಲಿಯನ್ ಹೆಕ್ಟರ್ಸ್ಗೆ ಇತ್ತು. ಅದನ್ನು ಇಲ್ಲಿ ಅವೈಲಬಿಲಿಟಿ ಇಲ್ಲ ಡಾಟಾ, ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಯುಟಿಲೈಸರ್ ಕೂಡ ಅವೈಲಬಿಲಿಟಿ ಇಲ್ಲ. ಟೋಟಲಿ 17.3 ಮಿಲಿಯನ್ ಹೆಕ್ಟರ್ಸ್ ಭೂಮಿಗೆ ಈಗ ನೀಡಲಾಗಿದೆ. ನೆಕ್ಸ್ಟ್ ಮೈನರ್ ಆ್ಯಂಡ್ ಸರ್ಫೇಸ್ ಆ್ಯಂಡ್ ಗ್ರೌಂಡ್ ವಾಟರ್ ಇಟ್ ಈಸ್ 12.9 ಮಿಲಿಯನ್ ಹೆಕ್ಟರ್ ಭೂಮಿಗೆ ಇತ್ತು. ಅದು 65.56 ಮಿಲಿಯನ್ ಹೆಕ್ಟರ್ಸ್ಟು ಕ್ರಿಯೇಟ್ ಮಾಡಲಾಗಿದೆ. ಕ್ರಿಯೇಟ್ ಅಂದರೆ ಅಷ್ಟೊಂದು ಹೊಸ ಯೋಜನೆಗಳ ಮೂಲಕ ಮಾಡ್ಕೊಳ್ಳೋಕ್ಕಾಗಿದೆ. ಆ್ಯಂಡ್ ಯುಟಿಲೈಸ್ 52.5, ಟೋಟಲಿ 81.4 ಮಿಲಿಯನ್ ಹೆಕ್ಟರ್ ಭೂಮಿಗೆ ಇವತ್ತು ಮೈನರ್ ಸರ್ಫೇಸ್ ಅನ್ನು ವಾಟರ್ ಇದನ್ನು ಮಾಡಲಿಕ್ಕಾಗಿದೆ. ಟೋಟಲಿ ಮೇಜರ್, ಮೀಡಿಯಮ್ ಆ್ಯಂಡ್ ಮೈನರ್ ಟೋಟಲ್ ಇರ್ತಕ್ಕಂಥದ್ದು ಇಂಡಿಪೆಂಡೆನ್ಸ್ ಸಂದರ್ಭದಲ್ಲಿ ಅಂದರೆ 1947-50 ಈ ಸಂದರ್ಭದಲ್ಲಿ 22.6 ಮಿಲಿಯನ್ ಹೆಕ್ಟರ್ ಭೂಮಿಗೆ ಮಾತ್ರ ಇತ್ತು. ಅದರ ಕ್ರಿಯೇಟೆಡ್ ನೋಡಿ ಆಲ್ಮೋಸ್ಟ್ ಆಲ್ ಎಷ್ಟು ಪಟ್ಟು ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ ನಾವು ಅಂತಂದರೆ ಭಾಳಷ್ಟು ಡ್ಯಾಮ್ಗಳು ಬಂದಿವೆ. 113.53 113.53 ಮಿಲಿಯನ್ ಹೆಕ್ಟರ್ಸ್ ಲ್ಯಾಂಡ್ ಈಸ್ irrigated after independence and utilized 87.86 and totally it is 139.9 million ಹೆಕ್ಟರ್ ಭೂಮಿಗಳಿಗೆ ಒಟ್ಟಾರೆಯಾಗಿ ಇವತ್ತು ಇರಿಗೇಷನ್ ಅನ್ನು ನೀಡಲಾಗಿದೆ. ಸೊ ನೆಟ್ ಇರಿಗೇಟೆಡ್ ಏರಿಯಾ ಫ್ರಾಮ್ ಇದಕ್ಕೆ ಸೋರ್ಸಸ್ಸು CWC ಡಿಸ್ ತಕ್ಕಂಥದ್ದು. ನೆಟ್ ಇರಿಗೇಟೆಡ್ ಏರಿಯಾ ಫ್ರಾಮ್ ವೇರಿಯಸ್ ಸೋರ್ಸಸ್ ಆ್ಯಂಡ್ ದೇರ್ ರಿಲೇಟಿವ್ ಕಾಂಟ್ರಿಬ್ಯೂಷನ್ಸ್. ಕ್ಯಾನಲಿಂದ 2009-10ರಲ್ಲಿ ಮತ್ತು 2014-15 ಕೊಡ್ತಾನೆ. ಇದೆಲ್ಲ ಮಿಲಿಯನ್ ಹೆಕ್ಟರ್ ಭೂಮಿಗಳಲ್ಲಿ ಇರ್ತಕ್ಕಂಥದ್ದು. ದಟ್ ಈಸ್ ವಾಟ್ ಐ ಹ್ಯಾವ್ ಟು ಸೇ. ಕ್ಯಾನಲ್ ಮೂಲಕ 16.697 ಮಿಲಿಯನ್ ಹೆಕ್ಟರ್ ಭೂಮಿಗಳಿಗೆ 2009-10 ಮಾಡಲಾಗಿತ್ತು. ಅದು 14-15 16.18 ಹೋಗಿದೆ. ಸ್ಲೈಟ್ ಇನ್ಕ್ರೀಸ್. ಕಾಂಟ್ರಿಬ್ಯೂಷನ್ ಇಸ್ 23.6%. ಆ್ಯಂಡ್ ಟ್ಯಾಂಕ್ ಇರಿಗೇಷನ್ಸ್ ಇಟ್ ಈಸ್ 1.638 ಮಿಲಿಯನ್ ಹೆಕ್ಟರ್ಸ್ಗೆ ಇತ್ತು 2009-10ರಲ್ಲಿ. 14-15 ಇಟ್ ಹ್ಯಾಸ್ ಇನ್ಕ್ರೀಸ್ ಟು 2.59 ಮಿಲಿಯನ್ ಹೆಕ್ಟರ್ಸ್ and NIA 172 and total it is contribution is 2.52 million percentage of the total contributions of irrigations. Wells 39.043 2009-10ರಲ್ಲಿ ಅದು 61.72 ಮಿಲಿಯನ್ ಕಾಂಟ್ರಿಬ್ಯೂಷನ್ಸ್ ಲೆಕ್ಕದಲ್ಲಿ ಹೋದಾಗ ಇಟ್ಸ್ ಕಾಂಟ್ರಿಬ್ಯೂಷನ್ಸ್ ಆಫ್ ಕೋರ್ಸ್. ಕಾಂಟ್ರಿಬ್ಯೂಷನ್ಸ್ ಲೆಕ್ಕದಲ್ಲಿ ಹೋದಾಗ ಇಟ್ ಈಸ್ 61.72% ಅದರ ಕಾಂಟ್ರಿಬ್ಯೂಷನ್ಸ್ ಇದೆ. ಅದು 42.96 ಮಿಲಿಯನ್ ಹೆಕ್ಟರ್ಸ್ಗೆ. ಅಂದರೆ ಇದರ ಕಾಂಟ್ರಿಬ್ಯೂಷನ್ ಸ್ಲೈಟ್ಲಿ ಇಟ್ ಇಸ್ ಇನ್ಕ್ರೀಸ್ 62.82. ಅಲ್ಲಿ 61.72 ಇತ್ತು, ಇಲ್ಲಿ 62.82 ಆಗಿದೆ. ಆ್ಯಂಡ್ ಅದರ್ಸ್ ಅಫ್ಕೋರ್ಸ್ ಎರಡನೇ ಕಾಲಮ್ ಏನು ತೋರಿಸ್ತಾ ಇದೆ 2009-10ರಲ್ಲಿ ಅದರ ಕಾಂಟ್ರಿಬ್ಯೂಷನ್ಸ್ ಏನಿತ್ತು ಅನ್ನೋದು ತೋರಿಸ್ತದೆ. ಮೂರನೇ ಕಾಲಮ್ ಅಗೈನ್ 2014-15ರಲ್ಲಿ ಮಿಲಿಯನ್ ಹೆಕ್ಟರ್ಸಲ್ಲಿ ಹೇಗಿತ್ತು ಅಂತ. ಆ್ಯಂಡ್ ಫೈನಲ್ ಒನ್ ಇಸ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಸೇಮ್ ಇನ್ ದಿ 2014-15 ಏನಾಗಿದೆ ಅಂತ. ಸೊ ಅದರ್ ಸೋರ್ಸಸ್ಸಿಂದ 5.880 ಮಿಲಿಯನ್ ಹೆಕ್ಟರ್ಸ್ಗೆ ಇತ್ತು 2009-10ರಲ್ಲಿ. ಅದು ಫರ್ದರ್ ಇಟ್ ಹ್ಯಾಸ್ ಇನ್ಕ್ರೀಸ್ ಟು 9.30 ಮಿಲಿಯನ್ ಇದು ಪರ್ಸೆಂಟೇಜಿನಷ್ಟು 9.30 ಹೋಗಿದೆ. ಆ್ಯಂಡ್ ಫರ್ದರ್ 7.52ಗೆ ಏರಿರೋದನ್ನು ನೀವು ಗಮನಿಸಬಹುದು. ಆ್ಯಂಡ್ 14-15ರಲ್ಲಿ ಆ್ಯಂಡ್ ಪರ್ಸೆಂಟೇಜ್ ವಾಟ್ ಇಸ್ 11. ಈಗ ಒಂದು ವಿಷಯವನ್ನು ನಾವು ಗಮನಿಸ್ಕೋಬೇಕು. ಎರಡು ಕನ್ಕ್ಲೂಷನ್ಸನ್ನು ಇಲ್ಲಿ ತಗೋಬೇಕು. ಒಂದು, ಯಾವ ಇರಿಗೇಷನ್ನ ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳ್ತಕ್ಕಂಥದ್ದು. ಆ್ಯಂಡ್ ಸೆಕೆಂಡ್ ಒನ್, ಯಾವ ಇರಿಗೇಷನ್ನ ಪ್ರಮಾಣ ಕಡಿಮೆ ಆಗಿದೆ ಕಾಂಟ್ರಿಬ್ಯೂಷನ್ಸ್ ವೈಸ್. ಹೆಕ್ಟರ್ ವೈಸ್ ನೋಡಿದಾಗ ಬಹುತೇಕವಾಗಿ ಎಲ್ಲ ಒಂದು ಸೋರ್ಸಸ್ಸಿಂದ ಕ್ಯಾನಲ್ ಇರ್ಬೋದು, ಟ್ಯಾಂಕ್ ಇರ್ಬೋದು, ವೆಲ್ಸ್ ಇರ್ಬೋದು ಏನಾಗಿದೆ ಜಾಸ್ತಿ ಆಗಿರೋದನ್ನು ಕಾಣ್ತೀರಾ. ಎವ್ರಿಥಿಂಗ್ ಹ್ಯಾಸ್ ಇನ್ಕ್ರೀಸ್ ಇನ್ ಟರ್ಮ್ಸ್ ಆಫ್
ಮಿಲಿಯನ್ ಹೆಕ್ಟೇರ್ ಭೂಮಿಗೆ ಏನು ತೊಡಗಿಸಿಕೊಂಡಿರೋದನ್ನು ನೋಡಿದ್ರೆ ನಿಮಗೆ ಅದು ಗೋಚರಿಸ್ತದೆ. ಬಟ್ ವೆನ್ ಇಟ್ ಕಮ್ಸ್ ಟು ದಿ ಕಾಂಟ್ರಿಬ್ಯೂಷನ್ಸ್, ಕ್ಯಾನಲ್ ಇರಿಗೇಷನ್ ಕಾಂಟ್ರಿಬ್ಯೂಷನ್ಸು ಸ್ವಲ್ಪ ಕಡಿಮೆ ಆಗಿದೆ. 26.40ರಿಂದ ಅದು 23.66ಕ್ಕೆ ಬಂದಿದೆ. ಆ್ಯಂಡ್ ಇವನ್ ಟ್ಯಾಂಕ್ ಇರಿಗೇಷನ್ ಕೂಡ 2.59ರಿಂದ 2.52ಗೆ ಇಳಿಯೋದನ್ನು ಕಾಣ್ತೀರಿ. ಆದರೆ ವೆಲ್ಸ್ ಏನಾಗಿದೆ, ಗ್ರ್ಯಾಜುವಲಿ ದಿಸ್ ಇನ್ಕ್ರೀಸ್ 61.72ದಿಂದ ಇಟ್ ಹ್ಯಾಸ್ ಇನ್ಕ್ರೀಸ್ 61.72ದಿಂದ 62.82ಗೆ ಇದು ಏರಿಕೆ ಆಗಿದೆ. ಒಂದು ಪಾಯಿಂಟ್ ಅಲ್ಲ 1.1 ಅಷ್ಟು 10 ಅಷ್ಟು ಹೆಚ್ಚಾಗಿದೆ ನೀವು ಕಾಣ್ತೀರಾ, ಪರ್ಸೆಂಟೇಜ್ ಹೆಚ್ಚಾಗಿದೆ. ಆ್ಯಂಡ್ ಅದರ್ ಸೋರ್ಸಸ್ ಏನಿದೆ ಅದರ ಪರ್ಸೆಂಟೇಜು ಗಣನಾರ್ಹವಾಗಿ ಹೆಚ್ಚಾಗಿರೋದನ್ನು ನಾವು ಗಮನಿಸ್ಕೋಬೋದು. ಅದು 5.8860ದಲ್ಲಿತ್ತು, ನಂತರ ಕಾಂಟ್ರಿಬ್ಯೂಷನ್ ವೈಸ್ 9.30 ಇತ್ತು. ಬಟ್ 2014-15ನಲ್ಲಿ ಅದು 7.52 ಇದು ಕಾಂಟ್ರಿಬ್ಯೂಷನ್ಸು ಪರ್ಸೆಂಟೇಜ್ ವೈಸು 9.30 11%ಗೆ ಹೆಚ್ಚಾಗಿದೆ. ಸೊ ಇಟ್ ಈಸ್ ವೆರಿ ಗುಡ್ ಕಾಂಟ್ರಿಬ್ಯೂಷನ್ಸ್. ಟೋಟಲಿ ಹೇಳೋದಾದರೆ ದರ್ ಇಸ್ ನಾಟ್ ಭಾರಿ ದೊಡ್ಡ ಪ್ರಮಾಣದ ವೇರಿಯೇಷನ್ಸ್ ಆಗಿದೆ ಅಂತೇಳಿ ಯಾವ ವಿಷಯಕ್ಕೂ ಬರಲಿಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ದರ್ ಇಸ್ ಸಮ್ ಚೇಂಜಸ್ ಫ್ರಮ್ ವೆಲ್ ಇರಿಗೇಷನ್ಸೇ ಒಂದು ಹಂತದಲ್ಲಿ 39.042 ಹೆಕ್ಟರ್ಸ್ ಇರತಕ್ಕಂಥದ್ದು, ಮಿಲಿಯನ್ ಹೆಕ್ಟರ್ಸ್ ಇರುವಂಥದ್ದು 42.92 ಮಿಲಿಯನ್ ಹೆಕ್ಟರ್ಸ್ನಷ್ಟು ಹೆಚ್ಚಾಗಿದೆ. ಸೊ ಡೆಫಿನೆಟ್ಲಿ ಇಟ್ ಈಸ್ ವೆರಿ ಡ್ರಾಸ್ಟಿಕ್ ಚೇಂಜ್ ಅಂತ ಹೇಳ್ಬೋದು. ಸೊ ಫ್ರಮ್ ದ್ಯಾಟ್ ಆ್ಯಂಗಲ್ ಇವಾಗ ಟೋಟಲ್ ತಗೊಂಡ್ಬಿಟ್ಟಾಗ ಅದೇ 68.38 ಮಿಲಿಯನ್ ಹೆಕ್ಟರ್ಸ್ ಭೂಮಿಗಳು 2014-15ರಲ್ಲಿ ಫುಲ್ಲಿ ಇರಿಗೇಟೆಡ್ ಆಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ಸೊ ಲೈಕ್ ದ್ಯಾಟ್ ದರ್ ಇಸ್ ಎ ಚೇಂಜಸ್ ಇನ್ ದಿ ಇರಿಗೇಷನ್ ಪ್ಯಾಟರ್ನ್, ರಿಲೇಟಿವ್ ಕಾಂಟ್ರಿಬ್ಯೂಷನ್ಸ್ ಆ್ಯಂಡ್ ಪ್ಯಾಟರ್ನ್. ಆ್ಯಂಡ್ ಮೆಥಡ್ಸ್ ಆಫ್ ಇರಿಗೇಷನ್ಸಲ್ಲಿ ಏನೇನು ಹೆಚ್ಚು ಕಡಿಮೆ ಆಗಿದೆ ನೋಡೋಣ. ಮೊದಲಿರ್ತಕ್ಕಂಥದ್ದಕ್ಕೆ ಇದಕ್ಕೆ ಏನಾಗಿದೆ, ಇರಿಗೇಷನ್ ಎಫಿಷಿಯನ್ಸಿ ಅಂಡರ್ ಡಿಫ್ರೆಂಟ್ ಮೆಥಡ್ಸ್ ಆಫ್ ಇರಿಗೇಷನ್ಸು, ಕನ್ವೇಯನ್ಸ್ ಎಫಿಷಿಯನ್ಸಿ, ಸರ್ಫೇಸ್ ವಾಟರ್ ಮತ್ತು ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ ಅಂತ ಕಂಡು ಮೆಥಡ್ ಆಫ್ ಇರಿಗೇಷನ್ಸಲ್ಲಿ 3 ರೀತಿಯಲ್ಲಿ ನಾವು ಪ್ರಯತ್ನಗಳನ್ನು ಮಾಡ್ಬೋದು ಅಂತೇಳಿ. ಸೊ ಸ್ಪ್ರಿಂಕ್ಲರ್ ಕೂಡ ಈ ರೀತಿಯ ಕಾಮನ್ ಆಗ್ತಾ ಇದೆ. ಕನ್ವೆ ಎಫಿಷಿಯನ್ಸಿ ಅಂದರೆ ಭೂಮಿಗೆ ನೀರಿಳಿಸುವಂಥದ್ದು 40 to 50% ಕ್ಯಾನಲ್ಲಿ ಸರ್ಫೇಸ್ ವಾಟರ್ ಸಿಗ್ತಾ ಇದೆ. ಸ್ಪ್ರಿಂಕ್ಲರ್ ಮಾತ್ರ 100% ಆಗಿದೆ, ಇನ್ನು ಡ್ರಿಪ್ ಕೂಡ 100% ಇರ್ತಾ ಇದೆ. ನಾವು ಅದರಿಂದ ಡ್ರಿಪ್ ಮತ್ತು ಸ್ಪ್ರಿಂಕ್ಲರಿಗೆ ನಮ್ಮ ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಇರಿಗೇಷನ್ಸ್ಗೆ ಹೋಗ್ಬೋದು. ಅಪ್ಲಿಕೇಶನ್ ಎಫಿಷಿಯನ್ಸಿ 60 to 70% ಇದೆ ಸರ್ಫೇಸ್ ವಾಟರು. ಇಲ್ಲಿ ಮೆಥಡ್ ಆಫ್ ಈ ಸ್ಪ್ರಿಂಕ್ಲರಲ್ಲಿ 70 to 80%, ಡ್ರಿಪ್ 90% ಇದೆ, ಒಳ್ಳೆಯದೆ. ಸರ್ಫೇಸ್ ವಾಟರ್ ಮಾಯ್ಶ್ಚರ್ಸ್ ಇವಾಪರೇಷನ್ಸು ಪರ್ಸೆಂಟೇಜ್ ವೈಸ್ ಅದು 30 to 40 ಸರ್ಫೇಸ್ ವಾಟರಲ್ಲಿ ಹೋಗ್ತದೆ. ವಾಟರ್ಗಳು ಹೆಚ್ಚು ಪ್ರಮಾಣದಲ್ಲಿ ವೇಸ್ಟ್ ಆಗ್ತದೆ. ಇಲ್ಲೂ ಕೂಡ ಸ್ಪ್ರಿಂಕ್ಲರ್ ಕೂಡ 30-40 ಇದೆ, ಮತ್ತು ಡ್ರಿಪ್ಪಲ್ಲಿ ಇನ್ನೂ ಜಾಸ್ತಿ ಇದೆ. ಐ ಮೀನ್ ಕಂಪ್ಯಾರಿಟಿವ್ಲಿ ಇದು ಕಡಿಮೆ ಇದ್ದಾಗ ಒಳ್ಳೆಯದು, ಕಡಿಮೆ ಇದೆ ಎವಾಪರೇಷನ್ಸ್ 30 to 40 ಎರಡೂ ಕೂಡ ಸರ್ಫೇಸ್ ವಾಟರ್ ಮತ್ತು ಸ್ಪ್ರಿಂಕ್ಲರ್ಲ್ಲಿದೆ. ಬಟ್ ಇನ್ ಕಮ್ಸ್ ಟು ದಿ ಡ್ರಿಪ್ ನೋಡಿ 100% ಗಿಡಕ್ಕೆ ಹೋಗ್ತಕ್ಕಂಥದ್ದು 20 to 25 ಮಾರ್ಕ್ಸ್ ಇವಾಪರೇಷನ್ ಆಗ್ತದೆ. ಇವಾಪರೇಷನ್ ಅಂದರೆ ಅದು ಗಾಳಿಯಲ್ಲಿ ನೀರು, ನೀವು ಗೊತ್ತಿದೆ ದಟ್ಟನ್ನು ಐ ಡೋಂಟ್ ಲೈಕ್ ಟು ಸೇ ಮಚ್ ಅಬೌಟ್. ಯಾರೆಲ್ಲ ಸಮುದ್ರದ ಅಂಚಿಗೆ ಇದ್ದೀರಿ, ಹೇಗೆ ಸಮುದ್ರ ಇವಾಗ ಗೋಗರಿತಾ ಇದೆ, ಇನ್ನೊಂದು ಬೇಸಿಗೆ ಬಂದಾಗ ಡ್ರೈ ಆಗ್ತದೆ. ಇಟ್ ಇಸ್ ಆಲ್ ಬಿಕಾಸ್ ಆಫ್ ಇವಾಪರೇಷನ್. ದಟ್ ಇಸ್ ಆಲ್. ಓವರಾಲ್ ಎಫಿಷಿಯನ್ಸಿ ಬಂದಾಗ ಸರ್ಫೇಸ್ ವಾಟರ್ 30 to 35%, ಸ್ಪ್ರಿಂಕ್ಲರ್ 50 to 60%, ಆ್ಯಂಡ್ ಡ್ರಿಪ್ ಈಸ್ 80 to 90. ಸೊ ಶಿವಪ್ಪನ್ ಅಂತಕ್ಕಂಥ ಒಂದು ಆರ್ಟಿಕಲ್ದ 3 ಜನ ಸೇರಿ ಬರ್ತಿರ್ತಕ್ಕಂಥ ಆರ್ಟಿಕಲ್ನಿಂದ ಇದನ್ನು ತಗೊಳ್ಳಾಗಿದೆ. ಸೊ ಡ್ರಿಪ್ ಇರಿಗೇಷನ್ ಇಸ್ ದ ಆ್ಯಕ್ಚುಲಿ ಬೆಸ್ಟ್ ಇರಿಗೇಷನ್ಸ್ ಫ್ರಮ್ ದ್ಯಾಟ್ ಆ್ಯಂಗಲ್. ನೀರಿನ ಉಪಯೋಗ ಸರಿಯಾಗಿ ಆಗ್ತದೆ, ಬಟ್ ಇದಕ್ಕೆ ಒಂದಷ್ಟು ಎಕ್ಸ್ಪೆನ್ಸ್ ಕೂಡ ಇದೆ. ಸ್ಪ್ರಿಂಕ್ಲರ್ ಇರ್ಬೋದು, ಡ್ರಿಪ್ ಇರ್ಬೋದು. ಸರ್ಫೇಸ್ ವಾಟರ್ ನಾವು ನೀರು ಬಂದಾಗೆ ಇದು ಮಾಡ್ಕೊಂಡು ಹೋಗ್ತಾ ಇರ್ತೇವೆ. ಆಫ್ಟರ್ ದ್ಯಾಟ್ ಡಿಸ್ಟ್ರಿಬ್ಯೂಷನ್ ಆಫ್ ಮೈಕ್ರೋ ಇರಿಗೇಷನ್ ಏರಿಯಾ ಅಮಾಂಗ್ ಸ್ಟೇಟ್, ಇದು ಸ್ವಲ್ಪ ಬೇಕು ನಮಗೆ. ಆಂಧ್ರ ಪ್ರದೇಶದಲ್ಲಿ ಇದು ಪರ್ಸೆಂಟೇಜ್ ಹೇಳ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ 24.1 ಡ್ರಿಪ್ಪು, ಸ್ಪ್ರಿಂಕ್ಲರ್ 7.9, ಟೋಟಲ್ಲು 15.5%, ಪೆನೆಟ್ರೇಷನ್ ಇಟ್ ಈಸ್ 20.6% ಇದೆ. ಗುಜರಾತ್ 13.3% ಡ್ರಿಪ್ ಇರಿಗೇಷನು, ಸ್ಪ್ರಿಂಕ್ಲರ್ ಇಸ್ 11.8%, ಟೋಟಲ್ 12.5%, ಆ್ಯಂಡ್ ಪೆನೆಟ್ರೇಷನ್ ಉಸ್ 10%. ಆ್ಯಂಡ್ ಕರ್ನಾಟಕ ನೋಡೋಣ. ಕರ್ನಾಟಕ ಇಟ್ ಈಸ್ 12.2% ಡ್ರಿಪ್ ಇರಿಗೇಷನ್ ಇದೆ, 12.9% ಸ್ಪ್ರಿಂಕ್ಲರ್ ಇದೆ, ಟೋಟಲ್ 12.5. ನೋಡಿ, ಇರಿಗೇಷನ್ ವೈಸ್ ನಾವು ತುಂಬ ಸ್ಟೇಟ್ ವೈಸ್ ನೋಡಿದಾಗ ತುಂಬ ಕಡಿಮೆ ಇದ್ದೇವೆ ಅಂತಲ್ಲ, ಬಟ್ ಪೆನೆಟ್ರೇಷನ್ಸ್ 10.5 ಅಂದರೆ ಎಲ್ಲ ಕಡೆಗೆ ಹೋಗಲಿಲ್ಲ. ಇದು 10.5% ಮಾತ್ರ ಹೋಗಿದೆ ಭೂಮಿಗೆ. ಸೊ ದಟ್ ಈಸ್ ವಾಟ್ ದಿ ಒನ್ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ಮಧ್ಯಪ್ರದೇಶ್
6.1% ತುಂಬ ಕಡಿಮೆ ಇರೋದನ್ನು ಕಾಣ್ತೀವಿ. 4.2% ಸ್ಪ್ರಿಂಕ್ಲರು, 5.1 ಟೋಟಲ್ ಇದೆ, ಆ್ಯಂಡ್ 2.2 ಟೋಟಲಿ ಪೆನಿಟ್ರೇಷನ್ ತುಂಬ ಕಡಿಮೆ ಇದೆ. ದೊಡ್ಡ ರಾಜ್ಯ ಇದು. ಸೊ ದಟ್ ಈಸ್ ಆಲ್. ಮಹಾರಾಷ್ಟ್ರ ಹೈಯೆಸ್ಟ್ ಇದಂಗೆ ಕಾಣ್ತದೆ ನೋಡಿ. ಡ್ರಿಪ್ ಇರಿಗೇಷನ್ 22.8%, ಸ್ಪ್ರಿಂಕ್ಲರ್ 8.3, ಆ್ಯಂಡ್ ಟೋಟಲ್ ಇಟ್ ಇಸ್ 15.5. ತುಂಬ ಒಳ್ಳೆಯ ಇರಿಗೇಷನ್ ಇದೆ. 6.6 ಆದರೆ ಏರಿಯಾಕ್ಕೆ ಮಾತ್ರ ಪೆನಿಟ್ರೇಷನ್ ಆಗಿದೆ. ಕಂಪ್ಯಾರಿಟಿವ್ಲಿ ಇಟ್ ಇಸ್ ಲೆಸ್. ಆಂಧ್ರ ಪ್ರದೇಶ ನೋಡಿದರೆ 20% ಹೋಗಿದೆ, ಆ್ಯಂಡ್ ಇವನ್ ಕರ್ನಾಟಕ ಇಟ್ ಇಸ್ 10.5. ಓಕೆ. ಆ್ಯಂಡ್ ರಾಜಸ್ಥಾನ ಮಹಾರಾಷ್ಟ್ರ 22 ಆಯಿತು. ರಾಜಸ್ಥಾನ್ ಇಟ್ ಈಸ್ 4.8% ಡ್ರಿಪ್ಪು ಆ್ಯಂಡ್ ಸ್ಪ್ರಿಂಕ್ಲರು. ಇಲ್ಲಿ ನೀರಿನ ಸ್ವಲ್ಪ ಗುಜರಾತ್, ರಾಜಸ್ಥಾನ ಸ್ವಲ್ಪ ಆಚೆಗೆ ಡೆಸರ್ಟ್ ಬರ್ತಾ ಹೋಗ್ತದೆ, ಅದರಿಂದ ಅಲ್ಲಿ ಸಮಸ್ಯೆಗಳು ಉಂಟು. 29.4% ಸ್ಪ್ರಿಂಕ್ಲರ್ ಆ್ಯಂಡ್ 17.9% ಇಲ್ಲಿದೆ. ಆದರೆ ಟೋಟಲ್ ಇರಿಗೇಷನ್ ಪ್ರಮಾಣ ಜಾಸ್ತಿ ಇದೆ. 7.86% ಮಾತ್ರ ಮುಟ್ಟಿರ್ತಕ್ಕಂಥದ್ದು. ತಮಿಳುನಾಡು ಇಟ್ ಈಸ್ 8.6, 1.7, ಟೋಟಲ್ ಇಟ್ಸ್ 4.9, ಆ್ಯಂಡ್ ಪೆನಿಟ್ರೇಷನ್ 8.4% ಮಾತ್ರ. ತೆಲಂಗಾಣ ನ್ಯೂಲಿ ಕ್ರಿಯೇಟೆಡ್ ಸ್ಟೇಟ್ 3.4%, 1.1, 2.2 ಟೋಟಲ್ 4.2 ಇನ್ನೂ ತುಂಬ ಹೋಗಬೇಕಾಗಿದೆ. ಆ್ಯಂಡ್ ಅದರ್ಸ್ ಎಲ್ಲ ಸೇರಿ 4% ಮಾತ್ರ ನೋಡಿ. ಡ್ರಿಪ್ ಇರಿಗೇಷನ್ನು 12.5%, ಸ್ಪ್ರಿಂಕ್ಲರು ಆ್ಯಂಡ್ 8.6 ಟೋಟಲ್ ಆಗಿದೆ. ಇದನ್ನು ಗಮನಿಸಿದಾಗ 1.2 ಇದು ಪೆನಿಟ್ರೇಷನ್ ಆಗಿದೆ. ಆದ್ದರಿಂದ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಟೋಟಲ್ ಏರಿಯಾ ಮಿನಿಮಮ್ ಮಿಲಿಯನ್ ಹೆಕ್ಟರ್ಸಲ್ಲಿ ಹೇಳಿದಾಗ 4.7 ಇಲ್ಲಿ ತೋರಿಸ್ತದೆ. 100% ಇಷ್ಟಕ್ಕೆ ಡ್ರಿಪ್ ಹೋಗಿದೆ. ಇಲ್ಲಿ 5.6% ಅಷ್ಟು ಅಂದರೆ 100% ಸ್ಪ್ರಿಂಕ್ಲರ್ ಹೋಗಿದೆ, ಆ್ಯಂಡ್ 10.3 ಅಷ್ಟು ಟೋಟಲ್ ಏರಿಯಾ ಹೋಗಿರೋದನ್ನು ಗಮನಿಸ್ತೀರಾ. ಇಟ್ ಈಸ್ ನಾಟ್ ಎಟ್ ಆಲ್ ಸಫಿಷಿಯಂಟ್. ಪೊಟೆನ್ಷಿಯಲ್ ಏರಿಯಾ ಮಿಲಿಯನ್ ಹೆಕ್ಟರ್ಸ್ ಇದೆ, ಅಲ್ಲಿ ಮಾಡ್ಕೋಬೋದು ಅಂತ. 27% ಡ್ರಿಪ್ ಮಾಡ್ಬೋದು, 42 ಸ್ಪ್ರಿಂಕ್ಲರಿಗೆ ಹೋಗ್ಬೋದು, 69% ಟೋಟಲು ಹೋಗಲಿಕ್ಕೆ ಇನ್ನೂ ಅವಕಾಶ ಇದೆ. ಸೊ ಪರ್ಸೆಂಟೇಜ್ ಆಫ್ ಅಚೀವ್ಮೆಂಟ್ ಟು ಪೊಟೆನ್ಷಿಯಲ್ ಎಸ್ಟಿಮೇಟೆಡ್ ತುಂಬ ಕಡಿಮೆ ಇದೆ. 17.4%, 13.2, ಆ್ಯಂಡ್ ಟೋಟಲ್ ಇಟ್ ಇಸ್ 14.8%. ಸೊ ಇದರಿಂದ ಇರಿಗೇಷನ್ಸ್ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಸಾಕಷ್ಟು ಅವಕಾಶಗಳಿವೆ, ಅದನ್ನು ನೋಡ್ಕೊಂಡು ಹೋಗಬೇಕಾಗ್ತದೆ. ಸೊ ವಿದ್ಯಾರ್ಥಿಗಳೇ, ಇರಿಗೇಷನ್ಸ್ ಸಂಬಂಧಪಟ್ಟಂತೆ ನೀವು ಸ್ಟೇಟಸ್ ಏನಿದೆ, ರೆಫರೆನ್ಸ್ ತಗೊಂಡ್ಬಿಟ್ಟಂತೆ ಕೆಲವೊಂದು ಆರ್ಟಿಕಲ್ಸ್ಗಳು ಇಂಟರ್ನಲ್ ಸೋರ್ಸಸನ್ನು ರೆಫರ್ ಮಾಡಲಾಗಿದೆ. ಸೊ ಇದನ್ನು ನೀವು ಗಂಭೀರವಾಗಿ ಸ್ವಲ್ಪ ರೆಫರ್ ಮಾಡ್ಕೋಬೇಕಾಗ್ತದೆ. ಓವರಾಲ್ ಇಟ್ ಈಸ್ ಸೇಯಿಂಗ್ ಭಾರತ ದೇಶದ ಮಟ್ಟಿಗೆ ಇರಿಗೇಷನ್ಸ್ ಏನಾಗಬೇಕು, ಇನ್ನೂ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ಅದರ ಪ್ರಯೋಜನವನ್ನು ಸರ್ಕಾರ ಮತ್ತು ಜನರು ಇವತ್ತು ಇರಿಗೇಷನ್ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಪಿ ಟಿ ಡ್ಯಾಮ್ಸ್ ಸಣ್ಣ ಡ್ಯಾಮ್ಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶ ಇದೆ. ಅದು ಹಂತದಲ್ಲಿ ಮಲ್ಟಿಪರ್ಪಸ್ ಅಂದರೆ ನಿಮಗೆ ಮನೆಗೆ ಬೇಕಾಗುವಷ್ಟು ಎಲೆಕ್ಟ್ರಿಸಿಟಿಯನ್ನು ಕೂಡ ಉತ್ಪಾದನೆ ಮಾಡಲಿಕ್ಕೂ ಕೂಡ ಅಲ್ಲಿ ಅವಕಾಶಗಳು ಕೆಲವೊಮ್ಮೆ ಇದೆ. ಅದರ್ವೈಸ್ ಆಲ್ಸೋ ನೀರಿನಿಗೆ ಸಂಬಂಧಪಟ್ಟಂತೆ ಆದರೂ ಕೂಡ ಇಂದು ಸಣ್ಣ ಯಾಕಂದರೆ ಭೂಮಿ ಮುಳುಗಬಾರದು, ಇದು ಫಾರೆಸ್ಟ್ನಂಥ ಏರಿಯಾದಲ್ಲಿ ಭೂಮಿ ಮುಳುಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಣ್ಣ ಡ್ಯಾಮ್ಗಳನ್ನು ಕಟ್ಟುವುದರ ಮೂಲಕ ಜನರಿಗೆ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು, ಜನರಿಗೆ ಅಂತಂದರೆ ಕೃಷಿಗೆ ನೀರನ್ನು ಒದಗಿಸ್ತಕ್ಕಂಥ ಕೆಲಸಗಳು ಕೂಡ ಆಗ್ತವೆ. ಆದ್ದರಿಂದ ಅದೆಲ್ಲ ಪ್ರಯೋಜನವನ್ನು ಪಡ್ಕೋಬೇಕು. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಭೂಮಿಗೆ ಅಂದರೆ ದೊಡ್ಡ ನಾವು ಹೆಕ್ಟರ್ಗಳಲ್ಲಿ ಹೋದಾಗ ಮಿಲಿಯನ್ ಹೆಕ್ಟರು, 2 ಮಿಲಿಯನ್, 3 ಮಿಲಿಯನ್ ಈ ಥರದಲ್ಲಿ ಆಗದೆ ಹೋದರೂ ಕೂಡ 1000 ಎಕರೆ ಭೂಮಿಗಳಲ್ಲಿ ನೀರಾವರಿಯನ್ನು ಮಾಡುವಂಥ ಅವಕಾಶಗಳು ಸಣ್ಣ ಡ್ಯಾಮಿನಿಂದ ಸಾಧ್ಯತೆ ಇದೆ. ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಅವಕಾಶಗಳಿವೆ ಅದೆಲ್ಲ ಉಪಯೋಗಿಸ್ಕೊಳ್ತಕ್ಕಂಥ ಅಗತ್ಯ ಇದೆ. ಅಂದರೆ ಇರಿಗೇಷನ್ ಜಾಸ್ತಿ ಆದಾಗ ಉತ್ಪಾದನೆ ಕೂಡ ಏನಾಗ್ತದೆ, ಜಾಸ್ತಿ ಆಗ್ತದೆ. ನಾವು ಕಮರ್ಷಿಯಲ್ ಕ್ರಾಪಿಗಾಗೋ ಹೋಗ್ಬೋದು, ಅಥವಾ ಇನ್ನಿತರೆ ಕೃಷಿ ಒಂದು ಆದಾಯದಾಯಕವಾಗಿರ್ತಕ್ಕಂಥ ಉಪಯೋಗ ಪಡುವಂಥ ಒಂದು ಕ್ಷೇತ್ರವಾಗಿ ಹೋಗ್ತದೆ. ಇಲ್ಲದೆ ಹೋದರೆ ನಾವು ಕೃಷಿಯನ್ನು ಅಷ್ಟೊಂದು ಆತ್ಮೀಯವಾಗಿ ತಪ್ಪಿಕೊಳ್ತಕ್ಕಂಥ ಕೆಲಸವನ್ನು ಮಾಡಲ್ಲ, ಅದನ್ನು ಹಾಗೆ ಬಿಟ್ಟು. ಯಾಕಂದರೆ ಒಂದು ಬೆಳೆಗಳಾದರೆ ನಮ್ಮದು ಕೃಷಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ, ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಮನ್ಸೂನ್, ರೈನ್. ಎಲ್ಲಿ ಮನ್ಸೂನ್ ಇಂಡಿಯನ್ ಅಗ್ರಿಕಲ್ಚರಿಸ್ಟ್ ಆಫ್ ಫಾರ್ಮರ್ಸ್ ಗ್ಯಾಂಬ್ಲಿಂಗ್ ವಿತ್ ಮನ್ಸೂನ್ ಅಂತ ಕರೀತಾರೆ. ಸೊ ಆ ಥರದ ಪರಿಸ್ಥಿತಿ ಇರುವುದರಿಂದ ಬಹುಶಃ ನಮಗೆ ಉತ್ತಮವಾಗಿರ್ತಕ್ಕಂಥ ಕೃಷಿಯನ್ನು ಮಾಡಬೇಕು ಅಂತಂದರೆ ವಿ ನೀಡ್ ಗುಡ್ ಇರಿಗೇಷನ್ಸ್. ಇರಿಗೇಷನ್ ಇನ್ನೂ ಕೂಡ ಅದರಿಂದ ಉತ್ತಮವಾಗಬೇಕು ಅಂತ ಹೇಳ್ತಾ, ಐ ಹೋಪ್ ದ್ಯಾಟ್ ಯು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್ carefully. I conclude these topics of today, and I hope you will read and take the notes and prepare yourselves for these topics. ಮತ್ತೊಂದು ಹೊಸ ಟಾಪಿಕ್ನೊಂದಿಗೆ ಹೊಸ ವಿಷಯವನ್ನು ಮುಂದಿನ ಇದೇ ಚಾಪ್ಟರ್ನ ಮುಂದಿನ ಸೆಷನ್ನೊಂದಿಗೆ ನಾನು ಮತ್ತೆ ಬರ್ತೇನೆ. ಈ ವಿಷಯವನ್ನು ಸ್ವಲ್ಪ ತಗೊಳ್ಳಿ, ಜೊತೆಗೆ ಕ್ಲಾಸನ್ನು ಅಟೆಂಡ್ ಆಗಿ ಓದ್ಕೊಳ್ಳಿ.
ಇದನ್ನು ಹೆಚ್ಚು ರೆಫರ್ ಮಾಡಿ ಅಂತ ಹೇಳ್ತಾ ಐ ಜಸ್ಟ್ ಸೇ ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.